ಏನು ವಿಜಯಪುರದಲ್ಲೂ ಪರಿಸ್ಥಿತಿ ಹೀಗೆ ಇದೆ. ಬಳ್ಳಾರಿಯಲ್ಲಿ ನಾವೇನು ನೋಡಿದ್ವಿ, ಈ ವಿಜಯಪುರದಲ್ಲೂ ಕೂಡ ಹಲವಾರು ಕೆರೆಗಳು ಬತ್ತು ಹೋಗಿವೆ. ಬೋರ್ವೆಲ್ನಲ್ಲಿ ನೀರು ಬರೋದು ನಿಂತಿದೆ. ನೀವೀಗ ವಿಜಯಪುರದ ಕೆರೆಯ ದೃಶ್ಯಗಳನ್ನು, ಭೂತ್ನಾಳ ಕೆರೆ ಇದು. ಸೊ 5 ವಾರ್ಡ್ಗಳಿಗೆ ಜೀವನಾಡಿ ಆಗಿರುವಂಥ ಕೆರೆ ಇದು. ಆದರೆ ಬೇಸಿಗೆ ಇನ್ನೂ ಆರಂಭ ಆಗಿಲ್ಲ, ಇನ್ನು ನಾವು ಫೆಬ್ರವರಿ ಮಧ್ಯದಲ್ಲಿದ್ದೀವಿ. ಅಂತಹ ಸಂದರ್ಭದಲ್ಲೇ ಈಗ ಭೂತನಾಳ ಕೆರೆ ಆಲ್ಮೋಸ್ಟ್ ಈಗ ಬತ್ತು ಹೋಗ್ತಾ ಇದೆ. ಕೆರೆ ತುಂಬಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗ್ತಿದೆ. ಸೊ ಸ್ಥಳೀಯರು ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. TV9 ಈ ಬಗ್ಗೆ ವಿಸ್ತೃತವಾದಂಥ ವರದಿ ಪ್ರಸಾರ ಮಾಡಿದಂಥ ಬೆನ್ನಲ್ಲೇ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಭೂತನಾಳ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದಂಥ MB ಪಾಟೀಲ್ ಅವರು ಮುಳವಾಡ ಏತ ನೀರಾವರಿ ಯೋಜನೆಯಿಂದ ಕೆರೆ ತುಂಬಿಸುವಂಥ ಭರವಸೆಯನ್ನು MB ಪಾಟೀಲರು ನೀಡಿದ್ದಾರೆ. ಸೊ ಫೆಬ್ರವರಿ 20ರಿಂದ ಭೂತನಾಳ ಕೆರೆಗೆ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡಲಾಗುತ್ತೆ. ಸೊ ಫೆಬ್ರವರಿ 20ರಿಂದ ಭೂತನಾಳ ಕೆರೆಗೆ ಡ್ಯಾಮ್ನಿಂದ ನೀರು ರಿಲೀಸ್. ನೀವೀಗ ನೋಡ್ತಾ ಇರೋ ದೃಶ್ಯ ಬತ್ತಿ ಹೋಗಿರುವಂಥ ಕೆರೆ. ಸೊ ಅಲ್ಲಿಗೆ MB ಪಾಟೀಲ್ ಅವರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಸೊ ವಿಜಯಪುರದಲ್ಲಿ 5 ವಾರ್ಡ್ಗಳಿಗೆ ಜೀವನಾಡಿ ಆಗಿರುವಂಥ ಒಂದು ಕೆರೆ ಇದು. ಸೊ MB ಪಾಟೀಲ್ ಈಗ ಸ್ಥಳಕ್ಕೆ ಬಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನಿಂದಲೂ ಕೂಡ MB ಪಾಟೀಲ್ ತಮ್ಮದೇ ಆದಂಥ ಒಂದಷ್ಟು ಕಾಳಜಿ ಹೊಂದಿರುವಂಥವ್ರು. ಈ ಭಾಗದಲ್ಲಿ ಈಗ ತಾವೇ ಭೇಟಿ ನೀಡಿ ಅಲ್ಲಿನ ಸ್ಥಳೀಯರ ಜೊತೆಗೆ ಅಧಿಕಾರಿಗಳ ಜೊತೆಗೆ ವಿಶೇಷವಾಗಿ ಮಾತನಾಡಿ ಕೂಡಲೇ ಇಲ್ಲಿಗೆ ನೀರಿನ ವ್ಯವಸ್ಥೆ ಮಾಡೋ ಹಾಗೆ ತಿಳಿಸಿದ್ದಾರೆ.